ನಮ್ಮ ಮಠದಲ್ಲಿ ಏನು ಕಟ್ಟಡಗಳು ಏನ ಶುರು ಅದಾವಲ್ರಿ, ಎಲ್ಲ ಕಟ್ಟಡಗಳಕ್ಕೂ ನಾವು ಇದೇ ಕಲ್ಲನ್ನ ಚರಿ ಕಲ್ಲನ್ನೇ ಬಳಸೋದು. ಮಳೆಗಾಲದಲ್ಲಿ ಕೂತು ನಾವು ಆ ಮಳೆ ಬೀಳೋದು ನೀರು ಬೀಳೋದು ನೋಡ್ತಾ ಇದ್ರೆ ಬಹಳ ಮನಸ್ಸಿಗೆ ಒಂದು ಹಿತ ಆಗುತ್ತದೆ. ನಮಸ್ಕಾರ. ಇವಾಗ ನಾವು ಕನ್ನೇರಿ ಮಠದಲ್ಲಿ ಗುರುಗಳು ಇರುವ ಶಿವಗಿರಿಯ ಈ ಆಶ್ರಮದಲ್ಲಿದ್ದೀವಿ. ಇದು ಬಹಳ ನೈಸರ್ಗಿಕವಾಗಿ ಇರುವಂಥ ಒಂದು ಕಟ್ಟಡ. ಇದು ಬಹಳ ಕುತೂಹಲವನ್ನು ಮೂಡಿಸಿದೆ ನಮಗೆ. ನೀವು ನೋಡಿದ್ರೆ ಗೊತ್ತಾಗತ್ತೆ, ಯಾವುದೇ ಪ್ಲಾಸ್ಟ್ರಿಂಗು ಏನೂ ಇಲ್ಲ. ಈ ಮಠದ ಬಗ್ಗೆ ನಮಗೆ ಇವತ್ತು ತಿಳಿಸ್ಕೊಡೋದಕ್ಕೆ ಮಠದಲ್ಲಿ ಒಬ್ಬ ಸಾಧಕರಾಗಿ ಇರುವಂತಹ ಹನುಮಂತ ಅವರಿದ್ದಾರೆ. ನಮಸ್ತೆ. ಒಮ್ಮೆ ಮಠವನ್ನು ನಮಗೆ ದಯವಿಟ್ಟು ತೋರಿಸ್ಕೊಡಿ. ಇದು ನಮಗೆ ಕೊಂಕಣದಲ್ಲಿ ವಿಶೇಷವಾಗಿ ಸಿಗ್ತಕ್ಕಂಥ ಚೆರಿಕಲ್ಲು. ಚೆರಿಕಲ್ಲು ಇದು ಈ ಮಂಗಳೂರು ಕಡೆ ಇದನ್ನ ಮಂಗಳೂರು ಕಡೆ ಸಿಗುತ್ತೆ, ಗೋವಾ ಈ ಕಡೆ ಸಿಗುತ್ತೆ, ಕರಾವಳಿ ಭಾಗದಲ್ಲಿ ಕರಾವಳಿ. ಇತ್ತಿತ್ತಲಾಗಿ ಈ ಕಲ್ಲಿನಿಂದ ಕಟ್ಟಡಗಳನ್ನು ಹೆಚ್ಚಾಗಿ ಕಟ್ತಾ ಇದ್ದಾರೆ. ಎಲ್ಲರೂ ಇದಕ್ಕೆ ಸ್ವಲ್ಪ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ. ಆಮೇಲೆ ನಿಮಗೆ ಇದನ್ನ ಬೇಕಾದ ಶೇಪ್ಗೂ ಕೂಡ ಮಾಡಬಹುದು ಅನ್ಸುತ್ತೆ. ನಮಗೆ ಯಾವ ತರ ಶೇಪ್ ಬೇಕೋ ಆ ತರ ಶೇಪ್ ಮಾಡ್ಕೋಬಹುದು. ಇದಿಲ್ಲ ಏನು ಸರಿಯಾದ ಕಟ್ ಇಲ್ಲದೆ ಮಾಡ್ಕೋಬಹುದು. ಇದು ಎಷ್ಟು ಸಮಯ ಆಯ್ತು ಈ ಬಿಲ್ಡಿಂಗ್ ನ ಕಟ್ಟಿ? ಇದೊಂದು 10 ವರ್ಷ ಆಯ್ತು ಈ ಬಿಲ್ಡಿಂಗ್ ಅನ್ನು ಕಟ್ಟಿ. ಈ ಪ್ಲಾಸ್ಟ್ರಿಂಗ್ ಮಾಡದೇ ಇರೋ ಉದ್ದೇಶ ಏನು? ಈಗ ಸಿಮೆಂಟ್ ಇಂದ ನಮಗೆ ಅನ್ಸಿದ ಮಟ್ಟಿಗೆ ಈ ಸನ್ರೈಸ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಆಗ ಅದು ಸ್ವಲ್ಪ ಈಗ ನಮಗೆ ಬೇಸಿಗೆಯಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕಾಗಿ ಇದು ಈ ಕಲ್ಲು ಏನಿರುತ್ತಲ್ಲ, ಅದು ಸೂರ್ಯನ ಕಿರಣಗಳನ್ನ ಹಿಡಿದುಕೊಳ್ಳೋದಿಲ್ಲ. ಅದು ಅಂದ್ರೆ ಶಾಖವನ್ನು ಒಳಗಡೆ ಮಾಡುತ್ತೆ. ಅದಕ್ಕಾಗಿ ನ್ಯಾಚುರಲ್ ಆಗಿ ಇರ್ಲಿ ಅಂತ ಪ್ಲಾಸ್ಟರ್ ಅದಕ್ಕಿಂತ ಇದು ಬಹಳ ಸುಂದರವಾಗಿ ಕಾಣುತ್ತೆ. ಆಮೇಲೆ ಈಗ ನೀವು ಪ್ಲಾಸ್ಟರ್ ಮಾಡಿದ್ರೆ ಇನ್ನೊಂದು 50-100 ವರ್ಷ ಆದ್ಮೇಲೆ ಅದಕ್ಕೊಂದು ಅವಧಿ ಇದೆ. ಅವಧಿ ಇದೆ, ಇದಕ್ಕೆ ಅವಧಿ ಇಲ್ಲ. ಇಲ್ಲಿ ಪೇಂಟಿಂಗ್ ಇದೆ ಪ್ರಾರಂಭದಲ್ಲಿ. ಇದು ಸಾಂಕೇತಿಕವಾಗ ಅಥವಾ ಏನಾದ್ರು? ಇದು ಮೊದಲು ನಮ್ಮದು ಗುರುಕುಲ ಪದ್ಧತಿ ಏನಿತ್ತಲ್ಲ, ಪೂರ್ವದಲ್ಲಿ ನಮ್ಮ ಪ್ರಾಚೀನ ಏನು ಶಿಕ್ಷಣದ ಒಂದು ಪದ್ಧತಿ ಇತ್ತಲ್ಲ, ಅದು ಇದೇ ತರ ಇರ್ತಿತ್ತು. ಗುರುಗಳು ಕಾಡಿನಲ್ಲಿ ತಮ್ಮ ಪರ್ಣಕುಟೀರಲ್ಲಿ ಗುರುಗಳು ಎಲ್ಲಾ ವಿದ್ಯೆಗಳನ್ನು ಮಕ್ಕಳಿಗೆ ನೀಡ್ತಿದ್ರು. ಎಲ್ಲ ಅವ್ರ ವ್ಯವಸ್ಥೆನೂ ಅಲ್ಲೇ ಇರ್ತಿತ್ತು. ಅದು ಉಳ್ಕೊಳ್ಳೋ ವ್ಯವಸ್ಥೆ ಅವರಿಗೆಲ್ಲಾನು ಕಾಡಲ್ಲೇ ಇರ್ತಿತ್ತು. ಆಕ್ಚುಲಿ ಹಿಂದೆ ನಮಗೆ ಇದರಲ್ಲಿ ಭಾರತೀಯ ಅಧ್ಯಾತ್ಮದಲ್ಲಿ ಸಾಧಾರಣವಾಗಿ ಕಾಡು ಮೃಗಗಳು ಏನು ಮಾಡಲ್ಲ ಅಂತ ಲೆಕ್ಕ. ಅಂದ್ರೆ ಅದಕ್ಕೆ ನಮ್ಮಿಂದ ಅಪಾಯ ಇದೆ ಅಂತ ಅದಕ್ಕೆ ಅನಿಸದೇ ಇದ್ರೆ ಅವು ನಮಗೆ ಏನು ಮಾಡಲ್ಲ. ನಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದು. ಸೊ ಇಲ್ಲಿ ಹುಲಿನೂ ಇದೆ, ಇಲ್ಲಿ ಪಾಠನೂ ನಡೀತಾ ಇದೆ. ಇದು ಅದೇ ರೀತಿ ಒಂದು ಸಂಕೇತವಾಗಿ ಅಷ್ಟಾಗ ಏನು ಹೇಳ್ತಾ ಇದ್ರಲ್ಲ ಮಕ್ಕಳಲ್ಲಿ, ಅವ್ರು ಎಷ್ಟು ಮಗ್ನ ಇದ್ರಂದ್ರೆ ಒಂದು ಕತೆ ಇದೆ. ಅವ್ರನ್ನ ಬಂದು ಅದು ಹುಲಿ ತಿಂದು ಹೋದ್ರು ತಿನ್ನಕ್ ಬರುತ್ತಂತ. ಆದ್ರೂ ಅಂದ್ರೆ ಅವ್ರ ಏಕಾಗ್ರತೆಯನ್ನ ಇದು ತೋರಿಸುತ್ತೆ. ಯಾವ ತರ ಪಾಠ ಮಾಡ್ತಿರ್ಬೇಕಾದ್ರೆ ಹುಲಿ ಬಂದ್ರು. ಇದು ಕೂಡ ನೀವು ಹಳೆಯ ಭಾರತೀಯ ಸ್ಟ್ರಕ್ಚರ್ ಏನಿದೆ ಮನೆ, ಮಧ್ಯದಲ್ಲಿ ಮನೆ. ವಿಶೇಷವಾಗಿ ಕೊಂಕಣದಲ್ಲಿ ಈ ತರ ಮನೆ ಇರ್ತದೆ, ತೊಟ್ಟಿ ಮನೆ ಅಂತಾರೆ. ನಿಮಗೆ ಮಳೆಗಾಲದಲ್ಲಿ ನೀರು ಬರುತ್ತಾ? ಮಳೆಗಾಲದಲ್ಲಿ ನೀರು ಬೀಳುತ್ತೆ. ಇಲ್ಲಿ ಎಲ್ಲ ಕಡೆಯಿಂದ ಬಂದು ನೀರೇನು ಬೀಳುತ್ತಲ್ಲ, ಬಹಳ ಸುಂದರವಾಗಿರುತ್ತೆ ರೀ ನೋಡಕ್ಕೆ. ಆ ಒಂದು ಏನು ಅನುಭವ ಇದೆಯಲ್ಲ, ಇಲ್ಲಿ ಮಳೆಗಾಲದಲ್ಲಿ ಕೂತು ನಾವು ಆ ಮಳೆ ಬೀಳೋದು ನೀರು ಬೀಳೋದು ನೋಡ್ತಾ ಇದ್ರೆ ಬಹಳ ಮನಸ್ಸಿಗೆ ಒಂದು ಹಿತ ಆಗುತ್ತದೆ. ಅಷ್ಟು ಚೆನ್ನಾಗಿರುತ್ತೆ. ಈ ಕೆತ್ತನೆಗಳೆಲ್ಲ ಇಲ್ಲೇ ಸ್ಥಳೀಯವಾಗಿ ಮಾಡಿಸಿದ್ದ? ಸ್ಥಳೀಯವಾಗಿ ಇಲ್ಲೇ ಮಾಡಿಸಿದ್ದೀವಿ ಎಲ್ಲ ಕೆತ್ತನೆಗಳನ್ನ. ಈ ಕಡೆ ಇದೆ ನಮ್ದು ಹೊರಗಡೆ ಹಿಂದ್ಗಡೆ ಬಾಗಿಲು. ಇಲ್ಲಿ ನಮ್ದು ಸುಂದರವಾದ ಪುಟ್ಟ ಒಂದು ಇದೆ ತೋಟ. ಕೈ ತೋಟ ಇದೆ. ಅಡಿಕೆ ಬೆಳೆಸಿದೀರಾ? ಅಡಿಕೆ ಇದೆ, ಎಲ್ಲ ತರದ ಹೂವಿನ ಸಸಿಗಳಿದಾವೆ, ಗಿಡಗಳಿದಾವೆ. ಈಗ ಈ ತರ ಕಟ್ಟಡ ಕಟ್ಟಿದ್ರೆ ಈಗ ಲೈಫ್ ಎಷ್ಟಂತ ಏನಾದ್ರು ಎಸ್ಟಿಮೇಟ್ ಮಾಡಿದಾರ? ಒಂದು 200 ವರ್ಷ 300 ವರ್ಷ ಬರುತ್ತಾ? ಇದು ಸಾಮಾನ್ಯವಾಗಿ ಕಲ್ಲಿಗೆ ಇನ್ನು ಅದು ಎಷ್ಟು ವರ್ಷ ನಾವು ಯಾವ ತರ ಅದನ್ನ ನಾವು ಬಳಸ್ಕೊತ ಹೋಗ್ತೇವೋ ಆ ತರ ಬರುತ್ತೆ ಅನ್ಸುತ್ತೆ ನಂಗೆ. ಕಲ್ಲಿಗೆ ಅದಕ್ಕೆ ಅವಧಿ ಹೇಳೋದು ಕಠಿಣ. ಒಂದ್ ಸ್ವಲ್ಪ ಕಷ್ಟದ ಕೆಲಸ ಕಲ್ಲಿಗೆ ಇಷ್ಟೇ ಅವಧಿ ಅಂತ ಹೇಳೋದು. ಇದೆಷ್ಟು ಸಮಯ ತಗೊಳ್ತು ಈ ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ? ಈ ಸುಮಾರು ಒಂದು ವರ್ಷದಲ್ಲಿ ಇದನ್ನ ನಿರ್ಮಾಣ ಮಾಡಿದ್ದಾರೆ. ಒಂದು ವರ್ಷದಲ್ಲಿ ಇದು ಸಂಪೂರ್ಣ ಒಂದು ವರ್ಷದಲ್ಲಿ ಇದನ್ನ ನಿರ್ಮಾಣ ಮಾಡಿದ್ದಾರೆ.
ಎಲ್ಲ ಇಲ್ಲೇ ಬಂದು ಈ ಕೆತ್ತನೆ ಎಲ್ಲ ಇಲ್ಲೇ ನಡೆದಿದ್ಯಾ ಅಥವಾ ಹೊರಗಡೆಯಿಂದ ಮಾಡಿಸಿ ತಂದಿದ್ದಾರೆ? ಎಲ್ಲ ಆಲ್ಮೋಸ್ಟ್ ಎಲ್ಲ ಇಲ್ಲೇ ಕೆತ್ತನೆಗಳನ್ನು ಮಾಡಿದ್ದಾರೆ. ಕಲ್ಲೆಲ್ಲಿಂದ ತಂದಿದ್ದು? ಗೋವಾದಿಂದ? ಇಲ್ಲ, ಇಲ್ಲಿ ಮಂಗಳೂರು ರತ್ನಗಿರಿಯಿಂದ ಬರುತ್ತೆ. ರತ್ನಗಿರಿ ಅಲ್ಲಿ ಎಲ್ಲ ಕಲ್ಲಿನ ಕೋರೆಗಳಿದ್ದಾವೆ. ಹೌದು. ಅವುಗಳಿಂದ ಜಂಬಿಟ್ಟಿಗೆ ಅಂತ ಹೇಳ್ತಾರೆ ಅಲ್ಲಿ. ಜಂಬಿಟ್ಟಿಗೆ ಅಂತ. ಒಂದು ಲಾಭ ಇನ್ನೊಂದೇನಂದ್ರೆ ಈ ಕಾರ್ವಿಂಗ್ಸ್ ಎಲ್ಲ ಏನಿದೆ ಕೆತ್ತನೆಗೆ, ಬೇರೆ ನಮಗೆ ಈ ರೆಗ್ಯುಲರ್ ಸೈಜ್ ಗಳ ಗ್ರಾನೈಟ್ ಏನ್ ಬರುತ್ತೆ ಅದನ್ನ ಈ ತರ ಕೆತ್ತಕ್ಕಾಗಲ್ಲ. ಆಗಲ್ಲ ಆಗಲ್ಲ ಆಗಲ್ಲ. ಇದು ಹೇಗ್ ಬೇಕೋ ಆ ತರ ನಾವು ಯಾವ ಸೇಪ್ ಬೇಕೋ ಆ ತರ ಸೇಪ್ ಮಾಡ್ಕೋಬಹುದು. ಅದೊಂದು ನಮಗೆ ಅಡ್ವಾಂಟೇಜ್ ಈ ಕಲ್ಲಿಗೆ. ಈ ಹೊಸದಾಗಿ ಸಿಟಿಗಳಲ್ಲಿ ಮನೆ ಮಾಡೋರು ಕೂಡ ಇದನ್ನ ಮಾಡ್ಬೋದು. ಮಾಡ್ಬೋದು. ಸಿಮೆಂಟ್ ಉಳಿತು, ಮತ್ತೆ ಸಿಮೆಂಟ್ ನಾಳೆ ಅವರು ಮನೆ ಏನಾದ್ರು ಹೊಡೆದು ಚೇಂಜ್ ಮಾಡ್ಬೇಕಾದ್ರೆ ಆ ಸಿಮೆಂಟ್ ಭೂಮಿಗೆ ಬಿದ್ರೆ ಅದು ಏನು ಒಳ್ಳೇದಲ್ಲ. ಮತ್ತೆ ಈ ಕಲ್ಲಿ ನೋಡ್ರಿ, ನಾವು ಎಲ್ಲ ಪ್ಲಾಸ್ಟರ್ ಮಾಡಿದ್ರೆ ಅದಕ್ಕೆ ಮೇಂಟೆನೆನ್ಸ್ ಚಾರ್ಜ್ ಇರುತ್ತೆ. ಅದು ಕಿತ್ತು ಹೋಯ್ತು, ಬಣ್ಣ ಇರುತ್ತೆ. ಆದ್ರೆ ಇದಕ್ಕೆ ನ್ಯಾಚುರಲ್ ಆಗಿದ್ದಾಗ ನಮ್ಗೆ ಆತರ ಏನೋ ಮೇಂಟೆನೆನ್ಸ್ ಖರ್ಚಾಗ್ಲಿ ಏನೋ ಜಾಸ್ತಿ ಹತ್ತಲ್ಲ. ನೀವು ಮಧ್ಯೆ ಮಾತ್ರ ಸಿಮೆಂಟ್ ಹಾಕಿದೀರಾ? ಮಧ್ಯೆ ಮಾತ್ರ ಸಿಮೆಂಟ್ ಹಾಕಿ. ನಮ್ಮ ಮಠದಲ್ಲಿ ಏನು ಕಟ್ಟಡಗಳು ಏನ ಶುರು ಅದಾವಲ್ಲಿ ಎಲ್ಲ ಕಟ್ಟಡಗಳಕ್ಕೂ ನಾವು ಇದೇ ಕಲ್ಲನ್ನ, ಚರಿ ಕಲ್ಲನ್ನೇ ಬಳಸೋದು. ಇದು ಜಂಬಿಟ್ಟಿಗೆನೆ ಬಳಸೋದು. ಮತ್ತೆ ಅಲ್ಲೂ ಎಲ್ಲೂ ಪ್ಲಾಸ್ಟರ್ ಮಾಡಲ್ಲ. ಪ್ಲಾಸ್ಟರ್ ಹೊರಗಡೆ ಎಲ್ಲ ಏನ್ ನೋಡಿದಿರಲ್ಲ ನೀವು, ಇದನ್ನು ಗುರುಕುಲ ನೋಡಿದಿರಾ, ಇಲ್ಲಿ ಶ್ರೀಗಿರಿ ಇದೆ, ಇಲ್ಲಿ ನೋಡಿದಿರಾ, ನಮ್ಮ ಅಲ್ಲಿ ನೀವಿರ್ತಕ್ಕಂಥ ಪರಾಶರ ಭವನ್ ನೋಡಿದೀರಾ, ಎಲ್ಲಾನು ಇದೇ ಇಟ್ಟಿಗೆಯಿಂದ ಮಾಡಿದೀವಿ. ಇದರಿಂದನೇ ಜಂಬಿಟ್ಟಿಗೆಯಿಂದ ಮಾಡಿದೀವಿ. ಇದು ಬಹಳ ಒಂದು ಲುಕ್ ಚೆನ್ನಾಗಿರುತ್ತೆ ಅಲ್ವಾ? ಹೌದು, ತುಂಬಾ ಏನೋ ಟ್ರೆಡಿಷನಲ್ ಆಗಿರುತ್ತೆ ಒಂಥರ. ಮತ್ತು ನಾವು ಬೇಸಿಗೆಯಲ್ಲಿ ಇಷ್ಟು ತಂಪಿರುತ್ತೆ ಇಲ್ಲಿ, ಬಹಳ ತಂಪು, ಇಷ್ಟು ಹಿತವಾಗಿ ಅನಿಸುತ್ತೆ ಶರೀರಕ್ಕೆ, ಬಹಳ ಹಿತ ಅನಿಸುತ್ತೆ. ಹೊರಗಡೆ ಶೆಕೆ, ಒಳಗಡೆ ತಂಪು. ಒಳಗಡೆ ತಂಪು. ಧನ್ಯವಾದ.